ಭಾರತದಲ್ಲಿ ಇವತ್ತು ಬಹಳಷ್ಟು ಕಾಂಪಿಟೇಷನ್ ಇದೆ. ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಾಗಿರ್ಬೋದು, ರಂಗಕಲೆ ಆಗಿರ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರತಿಯೊಂದು ವಿಧದಲ್ಲಿ ಸಹ ನಾವು ಕಾಂಪಿಟೇಷನ್ ಎಷ್ಟಿದೆ ಇವತ್ತು ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ನಾವು ಈ ಒಂದು ಗ್ರಾಮೀಣ ಭಾಗದಲ್ಲಿರ್ತಕ್ಕಂತಹ ಆ ಮಕ್ಕಳನ್ನು, ಪ್ರತಿಭೆಗಳನ್ನು ಗುರುತಿಸಿ ನಾವು ಅವರನ್ನು ಮುಂದಕ್ಕೆ ತರುವ ಒಂದು ನಿಟ್ಟಿನಲ್ಲಿ ಒಂದು ಮಹತ್ವವಾಗಿರ್ತಕ್ಕಂಥ ಕೆಲಸಗಳನ್ನು ನಾವು ನೀವೆಲ್ಲ ಮಾಡಬೇಕಾಗಿದೆ. ಹಾಗಾಗಿ ಇವತ್ತು ಇಲಾಖೆ ಈ ಎಲ್ಲ ಒಂದು ಕಾರ್ಯಕ್ರಮದ ಒಂದು ಸಂಪೂರ್ಣ ಚಿತ್ರಣವನ್ನು ಪ್ರತಿ ವರ್ಷ ಒಂದು ಶೈಕ್ಷಣಿಕ ವರ್ಷದಲ್ಲಿ ಏನೆಲ್ಲ ಚಟುವಟಿಕೆಗಳು ನಡೀಬೇಕು ಅಂತಕ್ಕಂಥದ್ದನ್ನು ರೂಪಿಸ್ಬಿಟ್ಟಿದೆ. ಕ್ರೀಡೆ ಆಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ಯಾವ್ಯಾವ ತಿಂಗಳಲ್ಲಿ ಏನೇನು ಮಾಡಬೇಕಂತಕ್ಕಂಥದ್ದು ಅಂದರೆ ಪಠ್ಯದ ಜೊತೆಗೆ ಸಹಪಠ್ಯ ಚಟುವಟಿಕೆಗಳನ್ನು ಮಕ್ಕಳಲ್ಲಿ ಮಾಡ್ತಕ್ಕಂಥದ್ದು ಇಲ್ಲಿ ನಮ್ಮ ಒಂದು ಶೈಕ್ಷಣಿಕವಾಗಿರ್ತಕ್ಕಂಥ ಒಂದು ಮಹತ್ವವಾಗಿರ್ತಕ್ಕಂಥ ಜವಾಬ್ದಾರಿ ಆಗಿದೆ. ಆ ನಿಟ್ಟಿನಲ್ಲಿ ನಾವು ಮಕ್ಕಳ ಒಂದು ಸಮಗ್ರ ಅಭಿವೃದ್ಧಿಯ ಕಡೆಗೆ ನಾವು ಆಲೋಚನೆಯನ್ನು ಮಾಡಿ ಈ ಪ್ರತಿಯೊಂದನ್ನು ಸಹ ಈ ಒಂದು ನಾವು ಇವತ್ತು ಎಲ್ಲ ಇದ್ದೀವಿ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಆಗಲಿ. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಾವು PRCಗಳು ಕೇಳ್ಕೊಂಡಂಥ ಸಂದರ್ಭದಲ್ಲಿ ಈ ಒಂದು ಸಂಸ್ಥೆಯ ಅಧ್ಯಕ್ಷರು, ಕಾರ್ಯದರ್ಶಿಗಳು ಸರ್ ಮುಂದಿನ ವರ್ಷ ನಾವು ಈ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ನಿಜವಾಗ್ಲೂ ಇವತ್ತೇ ನೋಡಿದರೆ ಮುಂದಿನ ವರ್ಷ ಏನು ನೀವು ನಿರೀಕ್ಷೆ ಇಟ್ಕೊಂಡಿದ್ದೀರಾ ಆ ನಿರೀಕ್ಷೆಗೆ ಮೀರಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಬಹಳ ವ್ಯವಸ್ಥಿತವಾಗಿ ಮಾಡಿದ್ದೀರಿ. ನಿಮಗೆ ಇಲಾಖೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೀನಿ ಮೊಟ್ಟ ಮೊದಲೇ. ಆಮೇಲೆ ಈ ಗ್ರಾಮೀಣ ಭಾಗದಲ್ಲಿ ಈ ರೀತಿಯಾಗಿ ಒಂದು ಸುಂದರವಾಗಿರ್ತಕ್ಕಂಥ ವಾತಾವರಣದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ನಡೀತಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಬಹಳ ಖುಷಿ ಇರ್ತಕ್ಕಂಥ ವಿಚಾರ. ಈ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಅವರ ಮುಂದಿನ ಜೀವನ ಭವಿಷ್ಯ ಉಜ್ವಲವಾಗಿ ಅವರ ಮುಂದಿನ ಭವಿಷ್ಯದಲ್ಲಿ ಒಂದಲ್ಲ ಒಂದು ಪ್ರತಿಭೆಯಲ್ಲಿ ಅವರು ತಮ್ಮ ಜೀವನವನ್ನು ರೂಪಿಸ್ಕೊಳ್ತಕ್ಕಂಥ ಶಕ್ತಿ ಆ ದೇವರು ಕರುಣಿಸಲಿ ಅಂತ ಹೇಳ್ತಾ ನನಗೆ ಬಂದು ಮಾತಾಡಲಿಕ್ಕೆ ವೇದಿಕೆ ಮೇಲೆ ಅವಕಾಶ ಕೊಟ್ಟಂತಹ ಈ ಸಂಸ್ಥೆಯ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು, ಮುಖ್ಯ ಶಿಕ್ಷಕರು, ವೇದಿಕೆ ನೀಡ್ತಕ್ಕಂಥ ಎಲ್ಲ ನನ್ನ CRP ಮಿತ್ರರು ಹಾಗೂ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ಎಲ್ಲ ನನ್ನ ವೃತ್ತಿ ಬಾಂಧವರು ಹಾಗೂ ಪತ್ರಿಕಾ ಮಾಧ್ಯಮ ಮಿತ್ರರು ವಂದಿಸಿ ನಾನು ಮಾತನ್ನು ಮುಗಿಸಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಕ್ಕಳ ಒಂದು ಸಾಂಸ್ಕೃತಿಕವಾಗಿ ಮತ್ತು ಅವರಲ್ಲಿರ್ತಕ್ಕಂತಹ ಕಲೆಯನ್ನು ಹೊರತೆಗೆಯಲಿಕ್ಕೆ ಇರ್ತಕ್ಕಂತಹ ಒಂದು ವೇದಿಕೆ ಈ ಪ್ರತಿಭಾ ಕಾರಂಜಿ. ಮಕ್ಕಳಲ್ಲಿರ್ತಕ್ಕಂತಹ ಪ್ರತಿಭೆಯನ್ನು ಹೊರತೆಗೆಯಲಿಕ್ಕೆ ಶಾಲೆಯ ಪ್ರತಿಯೊಂದು ಶಾಲೆಗಳು, ಶಿಕ್ಷಕರು ಅವರದೇ ಆದ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಯಾಕಂದರೆ ಸರ್ಕಾರಿ ಶಾಲೆಗಳಾಗಲಿ, ಖಾಸಗಿ ಶಾಲೆಗಳಾಗಲಿ ಎಲ್ಲರ ಪ್ರಯತ್ನ ಒಂದೇ, ಈ ಸಮಾಜಕ್ಕೆ ಉತ್ತಮವಾದಂತಹ ಪ್ರಜೆಗಳನ್ನು ನೀಡಬೇಕು. ಆ ಪ್ರಯತ್ನದಲ್ಲೇ ಎಲ್ಲರೂ ಮಗ್ನರಾಗಿರ್ತೀವಿ. ಇಲ್ಲಿ ಆ ಶಾಲೆ ಈ ಶಾಲೆ ಅನ್ನೋದು ಬರಲ್ಲ. ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆ ಗುರುತಿಸಬೇಕು, ಅವರನ್ನು ಉತ್ತಮ ಒಂದು ಮೇಲ್ ಹಂತಕ್ಕೆ ತಗೊಂಡು ಹೋಗಬೇಕು. ಈ ಮಕ್ಕಳಲ್ಲಿ ಇರ್ತಕ್ಕಂಥ ಎಷ್ಟೋ ಜನ ಮಕ್ಕಳು ಡಾಕ್ಟರ್ಸ್ ಇರ್ತಾರೆ, ಇಂಜಿನಿಯರ್ಸ್ ಇರ್ತಾರೆ, ಒಬ್ಬ ಉತ್ತಮ ಕಲಾವಿದನಿರ್ತಾನೆ, ಮತ್ತೊಬ್ಬ ಚಿತ್ರ ಕಲಾವಿದನಿರ್ತಾನೆ. ಸೊ ಆ ಪ್ರತಿಭೆಗಳನ್ನು ಗುರುತಿಸಬೇಕು, ಅವರನ್ನು ಒಂದು ಮುನ್ನೆಲೆಗೆ ತರಬೇಕು ಅನ್ನೋ ಒಂದು ಕಾರ್ಯಕ್ರಮ. ಅದಕ್ಕೆ ಒಂದು ವೇದಿಕೆ ಕಲಿಸೋದು ನಮ್ಮೆಲ್ಲರ ಜವಾಬ್ದಾರಿ. ಆ ವೇದಿಕೆನ ಕಲಿಸ್ತಾ ಇದ್ದೀವಿ. ಮಕ್ಕಳು ಅದರ ಸದುಪಯೋಗ ಪಡಿಸ್ಕೊಳ್ಳಿ. ಹಾಗೆ ಪೋಷಕರು ಮಕ್ಕಳಿಗೆ ಉತ್ತಮವಾದ ಮಾರ್ಗದರ್ಶನ ನೀಡಲಿ. ಮಕ್ಕಳನ್ನು ಒಂದು ಒಳ್ಳೆಯ ಉತ್ತಮ ಹಂತಕ್ಕೆ ಕೊಂಡೊಯ್ದು ನಮ್ಮ ಭಾರತಕ್ಕೆ ಒಂದು ಉತ್ತಮ ಪ್ರಜೆಗಳ ರೂಪ ಆಗಲಿ. ಅದಕ್ಕೆ ನಮ್ಮೆಲ್ಲರ ಒಂದು ಅಳಿಲು ಸೇವೆ ಮಾಡ್ತಾಯಿದ್ದೀವಿ. ಹಾಗೆ ಈ ನಮ್ಮ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿಯನ್ನು ಮಾಡಬೇಕು ಅಂತ ಹೇಳಿ ಸರ್ಗಳು ಬಂದು ನಮ್ಮನ್ನು ಕೇಳಿದಾಗ ಮೊದಲು ನಮಗೆಲ್ಲ ಒಂದು ಕಡೆ ಕಾರ್ಯಕ್ರಮ ಹೀಗಾಗುತ್ತೋ ಏನೋ, ಆಭಾಸ ಆಗಬಾರ್ದು, ಕಾರ್ಯಕ್ರಮ ನಡೆಸ್ಕೊಟ್ರೆ ಉತ್ತಮವಾಗಿ ಚಂದವಾಗಿ ನಡೆಸ್ಕೊಡ್ಬೇಕು ಅನ್ನೋದು ನಮ್ಮ ಅಭಿಲಾಷೆ ಇತ್ತು. ಸೊ ಹಾಗಾಗಿ ಅವರೆಲ್ಲ ನಮ್ಗೆ ಧೈರ್ಯ ತುಂಬಿದರು. ಇಲ್ಲ ಸರ್, ನಾವೆಲ್ಲ ನಿಮ್ಮ ಜೊತೆಗೆ ಇರ್ತೀವಿ, ನೀವೇನು ತಲೆ ಕೆಡಿಸ್ಕೋಬೇಡಿ, ನೀವು ಮಾಡಿಕೊಡ್ತೀರಾ ಮಾಡಿಕೊಡಿ ಅಂತ ನಮ್ಮನ್ನು ಹುರಿದುಂಬಿಸಿದ್ರು. ಕಳೆದ ಒಂದು ವಾರದಿಂದ ಶಾಲೆಗೆ ಪದೇ ಪದೇ ಭೇಟಿ ಕೊಡ್ತಾ ಮಲ್ಲೇಶ್ವರ ಸರ್ ಆಗಲಿ, ಮಮತಾ ಮೇಡಮ್ ಆಗಲಿ, ನಾಗೇಶ್ವರ ಸರ್ ಆಗಲಿ, ಹಾಗೆ ಚಂದ್ರನಾಯಕ್ ಸರ್ ಆಗಲಿ ನಮ್ಮಗಳಿಗೆ, ನಮ್ಮ ಶಿಕ್ಷಕರಿಗೆ ಮಾರ್ಗದರ್ಶನ ಮಾಡಿ ಕಾರ್ಯಕ್ರಮವನ್ನು ಚಂದವಾಗಿ ನಡೆಸ್ಕೊಡ್ತಾ ಇದ್ದಾರೆ. ಹಾಗೆ ತೀರ್ಪುಗಾರರಾಗಿ ಬಂದಿರತಕ್ಕಂತಹ ಎಲ್ಲ ಶಿಕ್ಷಕರಿಗೂ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿರ್ತಕ್ಕಂತಹ ಎಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ, ನಮ್ಮ ಕೈಲಾದ ಸಹಕಾರ ಇಲಾಖೆ ಜೊತೆಗೆ ಸದಾ ಇರುತ್ತೆ.
ನಮ್ಮೆಲ್ಲ ಮಕ್ಕಳಿಗೆ ಒಂದು ಉತ್ತಮ ಭವಿಷ್ಯ ಸಿಗಲಿ ಅಂತ ಆಶಿಸ್ತಾ ನನ್ನೆರಡು ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.